ಇವತ್ತು ನಾನು ಏನೇ ಇಲ್ಲಿ ಕೂತಿದ್ರು ಅವ್ರು ನನಗೆ ಆ ಹೇಳ್ಕೊಟ್ಟಿದ್ದ ಅಂತ ಒಂದು ಜಾಗ ನಾನು ಇಲ್ಲಿ ಬಂದು ಕೂರಿಸಿದೆ. ಇನ್ನೊಂದು ಉಮೇಶ್ ಬನ್ಕರ್ ಸರ್, ನಾನು ಫಸ್ಟು ಅಸ್ಟೆಂಡ್ ಆಗಿ ಕೆಲಸ ಮಾಡಿದ್ದು ಸಿನಿಮಾ ಬನ್ಕರ್ ಸರ್ ಸಿನಿಮಾ. ಬನ್ಕರ್ ಸರ್ಗೆ ನನ್ನ ಮೇಲೆ ಒಂದು ಬೇಜಾರಿದೆ. ಜನ್ಮದ ಗೆಲ್ತಿ ಸರ್, ಸೂಪರ್. ಯಾರು ಕೇಳ್ತಾರೆ ಅನ್ಕೊಂಡೆ, ಕೇಳಿದ್ರೆ ಸರ್. ಇನ್ನೊಂದೇನಂದರೆ, ನಾನು ಸಿಂಪಲ್ ಅನುಷ್ಠಾನ ಸುನೀಲ್ ಸರು ಜೊತೆಗೆ ಕೊಲೀಗ್ಸಾಗಿ ಕೆಲಸ ಮಾಡಿದ್ದು. ನಮಗೆ ಸಂಜೆ ಆದರೆ 100 ರೂಪಾಯಿ ಕನ್ವೀನಿಯನ್ಸ್ ಕೊಡೋರು, 5 ಜನ ಹುಡುಗರು ನಾವು ಕರೆಕ್ಟಾಗಿ. ಸುನೀಲ್ ಒಂದು ಮಾತಾಡೋರು, ಬನ್ಕರ್ ಸರ್ ಟೇಬಲ್ ಮೇಲೆ ಕೂತಿದ್ದಾಗಲೇ ಕರೆಕ್ಟಾಗಿ ಹೋಗಿ ನೀವು ಅಂತ. ಯಾಕಂದ್ರೆ ಆ ಹೋಗೋದ ಕರೆಕ್ಟಾಗಿ ನಮಗೆ ಕರೆದ್ಬಿಟ್ಟು ಕೊಟ್ಬಿಡೋರು 500 ರೂಪಾಯಿ ಕನ್ವೀನಿಯನ್ಸ್ ನಮಗೆ. ಜನ್ಮದ ಗೆಲ್ತಿ ಒಂದು 2-3 ಹೇಳ್ತೀನಿ. ಫಸ್ಟ್ ನಾನು ಅಸ್ಟೆಂಡಾಗಿ ಬಂದಿದ್ದ ಸಿನಿಮಾ ಅಲ್ಲ ಅದು ಸರ್. ಆಮೇಲೆ ಮುಮ್ತಾಜ್ ಟೈಮಲ್ಲಿ ನನಗೆ ಬನ್ಕರ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ಗರಡಿಯಲ್ಲೇ ಬೆಳೆದಿದ್ದು ನಾನು. ಮುರಳಿ ಗೆಲ್ತಾನೆ, ಚೆನ್ನಾಗಿ ಆಗ್ತಾನೆ ಅಂತ ತುಂಬ ಆಸೆ ಇಟ್ಟರು. ಬಟ್ ಅದನ್ನು ನಾನು ಪರಿಪೂರ್ಣ ಮಾಡಲಿಲ್ಲ. ಬಟ್ ಈ ಸಿನಿಮಾದಲ್ಲಿ 100% ಬನ್ಕರ್ ಸರ್ ನಾನು ಗೆದ್ಬಿಟ್ಟೆ ನಿಮ್ಮ ಹತ್ರ ಬರ್ಬೇಕಂತ ತುಂಬ ದೂರ ಉಳಿದಿದೆ. ಬಟ್ ಸ್ಟೇಜ್ ಮೇಲೆ ಪಕ್ಕದಲ್ಲಿ ಕೂತ್ಬಿಟ್ಟಿದ್ದೀನಿ ಈಗ. ಆಮೇಲೆ ಇನ್ನೊಂದು 3ನೇ ಗುರುಗಳಂದರೆ ನಮಗೆ ಸುರೇಶ್ ಪರಿಸಂದ್ರ ಸರ್. ಆ್ಯಕ್ಚುಲಿ ಅವ್ರು ಕ್ಯಾಮ್ರಾಮ್ಯಾನ್ ಸರು. ನನಗೆ ಅವ್ರು ಗುರುಗಳಂತಲ್ಲ, ಗುರುಗಳ ಸ್ಥಾನ. ನಾನು ಬಾಬು ಸರ್ ಹತ್ರ ಕೆಲಸ ಮಾಡಬೇಕಾದಾಗ ಇವರು ಕ್ಯಾಮ್ರಾಮನ್ನಾಗಿ ಕೆಲಸ ಮಾಡಿದರು. ಸೊ ಅಲ್ಲಿಂದ 10-12 ವರ್ಷಕ್ಕೆ ಜರ್ನಿ. ಅದಾದ್ಮೇಲೆ ನನ್ನನ್ನು ನಂಬಿ ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು ಸರ್. ತಲ್ವಾರ್ ಸಿನಿಮಾ ಇದೊಂದು ರೌಡಿಸಮ್ ಸಿನಿಮಾ, ಸಂಬಂಧಗಳ ಸುತ್ತ ನಡೀತಕ್ಕಂಥ ಒಂದು ಕತೆ. ಕ್ಯಾಮ್ರಾ ಆ್ಯಕ್ಷನ್ ಹೇಳೋಣ ಅನ್ಕೊಂಡೆ, ಬೈತೀರ ನಮ್ಗೆ ಸುಮ್ಮನೆ ಅದೇ ಸರ್. ತಲ್ವಾರ್ ಸಿನಿಮಾ ನನಗಿದು ತುಂಬ 3ನೇ ಸಿನಿಮಾ, ತುಂಬ ಮುಖ್ಯವಾದ ಸಿನಿಮಾ. ನಾನು ತುಂಬ ಇಷ್ಟಪಟ್ಟು ಬರೆದಂಥ ಒಂದು ಕತೆ ಇದು. ನಾನು ಹಾಸ್ಟೆಲಲ್ಲಿ ಓದಬೇಕಾದಾಗ ನನ್ನ ಕಣ್ಮುಂದೆ ನಡೆದಂಥ ಒಂದು ನಿಜವಾದ ಘಟನೆ. ನಿಜವಾದ ಲವರ್ಸ್ ಇಬ್ಬರು ಪಾಸ್ ಆಗಬೇಕಾದಾಗ ಬರ್ಡೇ ದಿನ ಒಂದು ಡೆತ್ ಆಗುತ್ತೆ. ಆ ಡೆತ್ತನ ಸುತ್ತ ಒಂದು ರೋಡಿಸಮ್ ಕತೆನ ನಾನು ಇದ್ರ ಮೇಲೆ ಎಂದಿದ್ದೀನಿ. ಈ ತಲ್ವಾರ್ ಅನ್ನೋದು ಸಂಬಂಧದ ಸುತ್ತ ನಡೀತಕ್ಕಂಥ ಒಂದು ಕತೆ. ನಾನು ಧರ್ಮ ಸರ್ಗೆ ಒಂದು ಕತೆ ನರೇಟ್ ಮಾಡಿದ್ದೆ. ಆ್ಯಕ್ಚುಲಿ ಧರ್ಮ ಸರು ನನ್ನ ನಂಬಿ 2ನೇ ಸಿನಿಮಾ ನನಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ. ಈ ಸಿನಿಮಾ ಏನಾದರೂ ಮಾಡಿ ಹಿಟ್ ಮಾಡಲೇಬೇಕು ನಮ್ಮ ಪೇರ್ ಅಂದ್ಬಿಟ್ಟು ಒಂದು ಕತೆ ಮಾಡಿದ್ದೆ ಸರ್. ಶೂಟ್ಗೆ ಹೋಗ್ಬೇಕು ಆ ಟೈಮಲ್ಲೇ, ಇಲ್ಲ ನಮ್ಮಿಬ್ರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾ ಇದ್ರೆ ಮತ್ತೆ ಲವ್ ಸ್ಟೋರಿ ಬೇಡ, ಬೇರೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ನಾನಿನ್ನೊಂದು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ. ಕತೆ ಕೇಳಿ ಅವರು ತುಂಬ ಇಷ್ಟಪಟ್ಟು ಈ ಕತೆನ ಡೆವಲಪ್ ಮಾಡೋಣ ಅಂತಂದ್ರು ಸರ್. ಈ ಕತೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗೂ ಈ ಕತೆ ಹೇಳಿದೆ. ಫಸ್ಟು ನನಗೆ ಈ ಸಿನಿಮಾದಲ್ಲಿ ಬೆಂತಟ್ ಸೂಪರ್ ಆಗಿದೆ ಕತೆ, ಇದನ್ನು ಮಾಡೋಣ ಅಂತ ನಾನು ಫಸ್ಟು ಬಿಲೀವ್ ಮಾಡಿದ ವ್ಯಕ್ತಿ ನಮ್ಮ ಸುರೇಶ್ ಸರ್. ಸೊ ಹಂಗಾಗಿ ಈ ಸಿನಿಮಾ ಮೂರ್ತಾಯಿತು. ಆಮೇಲೆ ಈ ವೇದಿಕೆ ಮೇಲೆ ನಾನು ದರ್ಶನ್ ಸರ್ನ ತುಂಬ ನೆನೆಸ್ಕೋತೀನಿ. ಯಾಕಂದರೆ ನಮಗೆ ಫಸ್ಟು ಮೂರ್ತಾದಾಗ ನಮಗೆ ಬಂದು ಸಪೋರ್ಟ್ ಮಾಡಿ ನಮಗೆ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್. ನಾವು ಯಾವತ್ತೂ ದರ್ಶನ್ ಸರ್ನ ಮರೆಯಲ್ಲ. ಥ್ಯಾಂಕ್ ಯು ದರ್ಶನ್ ಸರ್. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಇದನ್ನು ಮುಗಿಸೋಕ್ಕೆ 3 ವರ್ಷ ನಾವು ತುಂಬ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡ್ತಾ ಬಂದೆ. ಯಾಕಂದರೆ ಹಂತವಾಗಿ ಸಿನಿಮಾ ಶೂಟ್ ಮಾಡ್ತಾ ಬಂದಾಗ ನಮಗೆ ಇದು ಆ್ಯಕ್ಷನ್ ಪೋರ್ಷನ್ ತುಂಬ ಟೈಮ್ ಹಿಡಿತು. ಇದರಲ್ಲಿ 3 ಜನ ಮಾಸ್ಟರ್ಗಳಿದ್ದಾರೆ. ಒಂದು ವಿನೋದ್ ಮಾಸ್ಟ್ರು, ಅವರು ತುಂಬ ಚೆನ್ನಾಗಿ ಒಂದು ಫೈಟ್ ಮಾಡಿಕೊಟ್ರು ನಮಗೆ. ಆಮೇಲೆ ಇನ್ನೊಂದು JK ಮಾಸ್ಟರ್ ಇದೆ ಸರ್. JK ಸರ್ ಬಂದ್ಬಿಟ್ಟು ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ. ಅದನ್ನು ವಿನೋದ್ ಮಾಸ್ಟರ್ ಶೂಟ್ ಮಾಡಿಕೊಟ್ರು. ಮತ್ತು ಕುಂಪು ಚಂದ್ರ ಮಾಸ್ಟರ್ ಒಂದು 2 ಫೈಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಒಂದು ಮಾಡಿದ್ರು. ಟೋಟಲಾಗಿ 4 ಆ್ಯಕ್ಷನ್ ಈ ಸಿನಿಮಾದಲ್ಲಿದೆ. ಈ ಸಿನಿಮಾಗೆ ನಮ್ಮ KB ಪ್ರವೀಣ್ ಸರ್, ಇವರು ಮುಮ್ತಾಜು ನಾನು ಜೊತೆ ಕೆಲಸ ಮಾಡಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮುಮ್ತಾಜ್ಗೆ ಪ್ರವೀಣ್ ಸರ್ನ ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಾನೇ. ಅಲ್ಲಿಂದ ನಮ್ಮ ಜರ್ನಿ ಹೀಗೆ ಸಾಗಿ ತಲ್ವಾರ್ವರೆಗೂ ಬಂದಿದೆ. ಅವ್ರು ನನಗೆ ತುಂಬ ಇದರಲ್ಲಿ 2 ಸಾಂಗ್ ಕೊಟ್ಟಿದ್ದಾರೆ. ಒಂದು ತಾಯಿ ಸಾಂಗ್ ಕೊಟ್ಟಿದ್ದಾರೆ. ನಂಗೆ ತುಂಬ ಅದು ನಂಗೆ ಪ್ರತಿದಿನವೂ ಅದು ನನಗೆ ನೆನಪಾಗ್ತಾನೆ ಇತ್ತು, ಅಷ್ಟು ಚೆನ್ನಾಗಿ ಒಂದು ಸಾಂಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್ ಸರ್. ಇನ್ನು ನಾನು ಧರ್ಮ ಸರ್ ಬಗ್ಗೆ ಹೇಳಿದ್ನೆ. ಧರ್ಮ ಸರ್ ಆ್ಯಕ್ಚುಲಿ ಎಲ್ಲ ಈ ಶೇಡಲ್ಲಿ ಬಂದ್ಬಿಟ್ಟು ಧರ್ಮ ಸರ್ನ ಲವರ್ ಬ್ಯಾಗ್ ಮಾಡಿದ್ದಾರೆ, ಸುಮಾರು ಇದು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ನಾನು ಅವ್ರ ಬಗ್ಗೆ ಹೇಳ್ಬೇಕಾಗಿರೋದೇನೆಂದರೆ, ಫಸ್ಟ್ ಡೇ ಶೂಟ್ ಮಾಡ್ತೀನಿ. ಫಸ್ಟ್ ಡೇ ಶೂಟ್ ಮಾಡಿದ ತಕ್ಷಣ ಮತ್ತೆ 10 ಡೇಸ್ ಅವ್ರು ಎಷ್ಟು ತಗೋತಾರೆ. ಕಾರಣ ಏನಂದರೆ ನಾನು ಮಾಡಿದ ಮಿಸ್ಟೇಕು. ಅವ್ರಿಗೆ ಫಸ್ಟು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸ್ತೀನಿ, ಇದರಲ್ಲಿ ಏರ್ ಬಿಡಿಸ್ತೀನಿ, ಗಡ್ಡ ಬಿಡಿಸ್ತೀನಿ. ಸೊ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು 10 ಡೇಸ್ ಬ್ರೇಕ್ ಆಗುತ್ತೆ. ಸೊ ಅವರು ಯಾವತ್ತಿಗೂ ಒಂದಿನೂ ಬೇಜಾರು ಮಾಡ್ಕೊಳ್ಳದೆ ಮತ್ತೆ ವಾಪಸ್ಸು ಸರ್ ರೆಡಿ ಇದ್ದೀನಿ ಶೂಟಿಂಗ್ ಹೋಗೋಣ ಅಂತೇಳಿ ಮತ್ತೆ ಶೂಟಿಂಗ್ ಬಂದರು. ಗಡ್ಡ ಇಲ್ಲಿವರೆಗೂ ಗಡ್ಡ ಬಿಟ್ಬಿಟ್ಟಿದೆ. ಅದೊಂದು ಡೈಲಾಗ್ ಬಂತು,
ಗಡ್ಡ ಕಿಸ್ ಮಾಡೋ ಗಡ್ಡ ಬಿಟ್ಟಿದ್ರೆ ಅದೇನೋ ಒಂದೆಲ್ಲ ಪ್ಲೇ ಆಯಿತು. ಅದು ಅವಾಗ ಗಡ್ಡ ಮತ್ತು ಏರ್ನ ಮೇಂಟೈನ್ ಮಾಡಿ ಅಷ್ಟು ಒಂದೂವರೆ ವರ್ಷ ಬೇರೆ ಸಿನಿಮಾಗಳಿದ್ರು ಆ ಸಿನಿಮಾಗಳನ್ನ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಲ್ಲ. ಥ್ಯಾಂಕ್ ಯು ಧರ್ಮ ಸರ್. ಆಮೇಲೆ ನೀವು ನನ್ನ ನಂಬಿ 2ನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ. ಈ ಸಿನಿಮಾದಲ್ಲಿ ನಾನು 100% ಅದನ್ನು ಉಳಿಸ್ಕೊಂಡಿದ್ದೀನಿ. ಯಾಕಂದರೆ ಜನವರಿಗೆ ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಟ್ರೈಲರ್ ಯಾಕಂದರೆ ಈಗ ನಾನು ಮಾತಾಡೋದಕ್ಕೆ ತುಂಬ ಇಲ್ಲೇನು ಪ್ಲೇ ಮಾಡಿಲ್ಲ. ಒಂದು ಸಾಂಗ್ ಪ್ಲೇ ಆಗಿದೆ. ಇಲ್ಲೇ ಡೈರೆಕ್ಟರ್ದು ಕೈ ಚಾಲಕ ಅಂತ ಏನೋ ಇದರಲ್ಲಿ ಏನು ನಾನು ತೋರಿಸೋದಕ್ಕಾಗಲ್ಲ. ಒಂದು ಟ್ರೈಲರ್ ಬರುತ್ತೆ ಸರ್, ಅದನ್ನು ತುಂಬ 3 ವರ್ಷದಿಂದ ಕಷ್ಟಪಟ್ಟು ನಾನು ವಾಪಸ್ ಬ್ಯಾಕ್ ಬರಬೇಕಂತ ಒಂದು ತುಂಬ ಅದ್ಭುತವಾದ ಒಂದು ಟ್ರೈಲರ್ನ ರೆಡಿ ಮಾಡಿದ್ದೀವಿ. ಜನವರಿ ಮೇ ಬಿ 2nd ವೀಕ್ ರಿಲೀಸ್ ಮಾಡುತ್ತಾ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನು ಬ್ಯಾಲೆನ್ಸ್ ಆಡಿಯೋ ಆ ಟ್ರೈಲರ್ನ ಲಾಂಚ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದು ಮತ್ತೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅವಿನಾಶ್ ಸರ್ ಮಾಡಿದ್ದಾರೆ. ಇವ್ರ ಕ್ಯಾರೆಕ್ಟರ್ ಏನಂದರೆ ಇವ್ರನ್ನೆಲ್ಲೂ ಪ್ಲೇ ಮಾಡಿಲ್ಲ ಜಾಸ್ತಿ ನಾವು. ಇವರು ಮಜಾಬರದಲ್ಲಿ ಮಾಡ್ತಾಯಿದ್ರು. ದರ್ಶನ್ ಸರ್ ಇದು ನಮ್ಮ ಧರ್ಮ ಸರ್ ಡೇಟು ತಂದ್ಬಿಟ್ವಿ. ಇವ್ರ ನಂಬರ್ ಕೂಡ ಸಿಗಲಿಲ್ಲ. ಚಾನಲ್ ಹತ್ರ ಹೋಗಿ ಏನೋ ಕಷ್ಟಪಟ್ಟು ಇವ್ರನ್ನ ಕರ್ಕೊಂಡ್ಬಂದು ಆ್ಯಕ್ಟ್ ಮಾಡಿಸಿದ್ವಿ. ಫಸ್ಟ್ ಸಿನಿಮಾ ನಮ್ಮ ಅವಿನಾಶ್ ಸರ್. ಇವ್ರದ್ದೊಂದು ರೋಲ್ ತುಂಬ ಚೆನ್ನಾಗಿದೆ. ನನಗೆ ಈ ಸಿನಿಮಾದಲ್ಲಿ ಮೇಜರಾಗಿ ಟ್ವಿಸ್ಟ್ಗಳಾಗ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಅವಿ ಸರ್ ಮಾಡಿದ್ದಾರೆ. ಇವ್ರಿಗೆ 100% ಈ ಸಿನಿಮಾಯಿಂದ ಒಂದು ತಿರುವು ಸಿಗುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಅವಿ ಸರ್. ನಾನು ಸಾಂಗ್ಗಳ ಬಗ್ಗೆ ಹೇಳಿದೆ. ಕರೆಕ್ಟ್ ಹೀರೋಯಿನ್ ಬಗ್ಗೆ ಹೇಳಿ. ನಮ್ಮ ಟೇಬಲ್ ಪೂರಾ ಜೆಂಟ್ಸೇ ತುಂಬೋಗಿದ್ದಾರೆ. ಇಲ್ಲ, ಆ್ಯಕ್ಚುಲಿ ಇದರಲ್ಲಿ ಹೀರೋಯಿನ್ ಅದಿತಿ ಅಂತ ಮಾಡಿದ್ದಾರೆ. ಅವ್ರದ್ದು 2 ಶೇಡ್ ಬರುತ್ತೆ. ಸೊ ಅವರು ಒಂದು ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೊಂದು ಬ್ಲೈಂಡ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ ಇದರಲ್ಲಿ. ಬ್ಲೈಂಡ್ ಕ್ಯಾರೆಕ್ಟರ್ ಅಂದರೆ ಅದು ಕತೆಗೆ ತುಂಬ ರೌಡಿಸಮ್ ಕಥೆಯಲ್ಲಿ ನಡೀತಕ್ಕಂಥ ಒಂದು ತುಂಬ ಎಲಿಮೆಂಟ್ ಇರ್ತಕ್ಕಂಥ ಒಂದು ಇನ್ಸಿಡೆಂಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರಣಾಂತರದಿಂದ ಅದಿತಿ ಮೇಡಮ್ ಬರೋಕ್ಕಾಗಿಲ್ಲ. ಸಡನ್ಲಿ ನಾವು ಪ್ಲ್ಯಾನ್ ಮಾಡಿದ್ರಿಂದ ಆಗಿಲ್ಲ. ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಅವತ್ತು 100% ಹೀರೋಯಿನ್ ಕರ್ಕೊಂಬರ್ತೀವಿ. ಈ ಬೆಂಚ್ಗಳನ್ನ ಚೇಂಜ್ ಮಾಡಿ ಲೇಡೀಸ್ಗಳನ್ನ ಹೀರೋಯಿನ್ಗಳನ್ನ ಕೂರಿಸ್ತೀವಿ. ನಾವೆಲ್ಲ ಜೆಂಟ್ಸೇ ಕೂತಿದ್ದೀವಿ ಸರ್. ಆಮೇಲೆ ಇನ್ನೊಂದು ಲಾಸ್ಟು ನಾನು ಧರ್ಮ ಸರ್ಗೆ ಲಾಂಗ್ ಕೊಟ್ಟು ಸುಮಾರು ಒಂದು 3 ವರ್ಷ ಕೊಟ್ಟು ಆಗಿದೆ. ಪಾಪ ಅವ್ರು ಲಾಂಗ್ ಹಿಡಿದು ನಿಂತು ಸುಸ್ತಾಗೋಗಿದ್ದಾರೆ. ಜನವರಿ ತಿಂಗಳ ಲಾಸ್ಟಲ್ಲಿ ಸಿನಿಮಾ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಅಷ್ಟೇ, ಇನ್ನೇನಿದ್ರೆ ಕೇಳ್ಬೋದು. ಮುರಳಿ ಅವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟ್ರು ನನ್ನ ಗೆಟಪ್ನ ಚೇಂಜ್ ಮಾಡಬೇಕು. ಸೊ ಪ್ರತಿ ಸಿನಿಮಾಲು ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ಥರ ಇರುತ್ತೆ, ಬೇಡ. ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ. ಸೊ ಗಡ್ಡ ಆಗಿರ್ಬೋದು, ಆಮೇಲೆ ನನ್ನ ಮೀಸೆ ಆಗಿರ್ಬೋದು, ಕೂದಲು ಆಗಿರ್ಬೋದು. ಸೊ ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಡಿಸೈಡ್ ಮಾಡಿ ಅವರು ಮತ್ತು ಸುರೇಶ್ ಬೈಸಂದ್ರ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಖುಷಿ. ಏನಕ್ಕಂದರೆ ಒಂದು ಸೀನಿಯರು. ಸೊ ಧರ್ಮನ ಒಂದು ಚೆನ್ನಾಗಿ ತೋರಿಸ್ಬೇಕು, ಒಂದು ಒಳ್ಳೆ ಪಾತ್ರ, ಒಂದು ಒಳ್ಳೆ ಇದರಲ್ಲಿ ಒಂದು ಆ್ಯಕ್ಷನ್ ಹೀರೋಗಿ ತೋರಿಸ್ಬೇಕಂತ ಅವರು ಭಾಳ ತುಂಬ ಒಂದು ಎಫರ್ಟ್ ಹಾಕಿದ್ರು ಸುರೇಶ್ ಬೈಸಂದ್ರ ಸರ್. ಆ್ಯಂಡ್ ಈ ಸಿನಿಮಾ ಬಗ್ಗೆ ನನಗೆ ಒಂದು ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಮುಹೂರ್ತ ಆಗಿದ್ದು ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದ್ದು. ಸೊ ಅಲ್ಲಿಂದ ನಮಗೆ ಶುರು ಆಗೋಂಥ ಒಂದೊಂದು ಜರ್ನಿ. ಅವರೇ ಅವತ್ತು ಬಂದು ಹೇಳಿದ್ರು ನನ್ನ ಗೆಟಪ್ ಎಲ್ಲ ನೋಡಿದಾಗ, ಹೀರೋ ಗುಡ್ ಕ್ಯಾಡ್ಬರೀಸ್ ನವಗ್ರಹ ಆದಮೇಲೆ ಈ ಥರ ಒಂದು ಗೆಟಪ್ ಅಲ್ಲಿ ಕಾಣಿಸ್ಕೊತಾರೆ, ಭಾಳ ಖುಷಿ ಆಗ್ತಾಯಿದೆ ಅಂತ. ಸೊ ಅವ್ರ ಬ್ಲೆಸ್ಸಿಂಗ್ಸಿಂದ ಅವತ್ತೊಂದು ಸಿನಿಮಾ ಶುರು ಆಗಿದ್ದು. ಆಮೇಲೆ ಕಾರಣಾಂತರದಿಂದ ಕೋವಿಡ್ ಎಲ್ಲ ಬಂದಿದ್ದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯಿತು ಸಿನಿಮಾ ಮುಗ್ಸೋಕ್ಕೆ. ಒಂದು ಪಶ್ಚಾತ್ತಾಪ ಅನ್ನೋದು ಒಂದು ಲೈಫಲ್ಲಿ ಹೆಂಗೆ ಏನಾಗ್ಬೋದು, ಲೈಫಲ್ಲಿ ಒಂದು ಏನಾದರೂ ಒಂದು ಇನ್ಸಿಡೆಂಟು ಆದಾಗ ಏನು ಪಶ್ಚಾತ್ತಾಪ ಪಡ್ತೀವೋ ಅನ್ನೋದಕ್ಕೆ ಐ ಥಿಂಕ್ ತಲ್ವಾರ್ ಸಿನಿಮಾನಲ್ಲಿ ನನ್ನ ಕ್ಯಾರೆಕ್ಟರ್ ಆ ಥರ ಒಂದು ಕ್ಯಾರೆಕ್ಟರೈಸೇಷನ್ ಇದೆ. ಆ್ಯಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಆ್ಯಂಡ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಮುಮ್ತಾಜ್ ಆದ್ಮೇಲೆ ಮತ್ತೆ ಒಂದು ಕಾಂಬಿನೇಷನು. ಸೊ ನನಗೆ ತುಂಬ ಇಷ್ಟ ಆಗಿದೆ ಒಂದು ಸಾಂಗು, ಪಲ್ ಸಾಂಗು ಇವಾಗ ಪ್ಲೇ ಮಾಡಿರೋದು. ಆ್ಯಂಡ್ ಅವಿನಾಶ್ ಅವರು ಐ ಥಿಂಕ್ ಅವ್ರಿಗೆ ಈ ಸಿನಿಮಾ ಒಂದು ಒಳ್ಳೆ ಬ್ರೇಕ್ ಕೊಡುತ್ತೆ. ಯಾಕಂದರೆ ಬರೀ ಒಂದು ರೋಲ್ ಅಂತ ಅಲ್ಲ, ಥ್ರೂ ಔಟ್ ದ ಸಿನಿಮಾ ಇದ್ದಾರೆ. ಆ್ಯಂಡ್ ಒಂದು ಒಳ್ಳೆ ವೇಟೇಜ್ ಇದೆ ಸಿನಿಮಾಲಿ. ಅವ್ರ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಆಯಿತು. ಆ್ಯಂಡ್ ಅದಿತಿ ಅವ್ರಿಗೂ ಅಷ್ಟೇ. ಐ ಥಿಂಕ್ ಒಂದು ಕಾಂಬಿನೇಷನ್ ಆಫ್ ಒಂದು ಲವ್ ಪ್ಯಾಟರ್ನ್ ಇರ್ಬೋದು, ಆಮೇಲೆ ಕಾರಣಾಂತರದಿಂದ ಅವ್ರು ನನ್ನನ್ನು ಬಿಟ್ಟು ಹೋಗೋದು, ಏನಕ್ಕೆ ಅದೆಲ್ಲ ಆಗುತ್ತೆ, ಆ್ಯಂಡ್ ಅವ್ರು ಕಳ್ಕೊತಾರೆ. ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನಿಮಾದ ಒಂದು ಥ್ರೆಡ್ ಹೋಗ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಐ ಥಿಂಕ್ ನನಗೆ ಫೈಟ್ಸಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟ್ರು ಆ್ಯಂಡ್ ವಿನೋದ್ ಮಾಸ್ಟ್ರು, ಕುನ್ಫು ಚಂದ್ರು ಮಾಸ್ಟ್ರು. 3 ಜನ ತುಂಬ ಲೈಕ್ ಅವ್ರ ಟೈಟಲ್ ಕೇಳಾದ್ಮೇಲೆ, ತಲ್ವಾರ್ ಅಂತ ಕೇಳಾದ್ಮೇಲೆ, ಕಾನ್ಸೆಪ್ಟ್ ಕೇಳಾದ್ಮೇಲೆ ಬೇಡ ಧರ್ಮನ ಬೇರೆ ಥರನೇ ಒಂದು ಶೇಡಲ್ಲಿ ತೋರಿಸೋಣ ಅಂತ ತುಂಬ ಅವರು ಒಂದು ಎಫರ್ಟ್ ಹಾಕಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುರಳಿ ಸರ್ಗೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾಕಂದರೆ ನಾಟ್ ಈಸಿ. ಯಾಕಂದರೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ
ಒಂದು ರಾ ಸಬ್ಜೆಕ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೊಂದು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಸಿನಿಮಾ ಕೊಟ್ಟಿದ್ದೀರಾ. ಸೊ ಅದಕ್ಕೆ ನಾನು ಯಾವತ್ತೂ ಐ ಬಿ ವೆರಿ ಗ್ರೇಟ್ಫುಲ್ ಟು ಯು. ಆ್ಯಂಡ್ ಸುರೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸರ್, ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದೀರಾ. ಯಾಕಂದರೆ ಕೆಲವೊಂದು ಸರಿ ಏನಾಗಿತ್ತು ಆ ಟೈಮಲ್ಲಿ ನನಗೆ ಸ್ವಲ್ಪ ಸಿನಿಮಾಗಳು ಯಾವುದೂ ಕೈ ಹಿಡಿಲಿಲ್ಲ. ಸೊ ಆ ಟೈಮಲ್ಲಿ ಸುರೇಶ್ ಸರ್ ಬಂದು ಇಲ್ಲ ನೀವೇನಕ್ಕೆ ಹೋಗ್ಬೇಡಿ, ಮಾಡೋಣ, ಒಂದು ಒಳ್ಳೆ ಸಿನಿಮಾನೇ ಮಾಡೋಣ, ಒಂದು ಫ್ಯಾಮಿಲಿ ಥರ ಎಲ್ಲ ಸೇರ್ಕೊಂಡು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಕ್ಸಸ್ ಬಂದಮೇಲೆ ಜೊತೆಗಿರೋದು ಅದು ಬೇರೆ. ಬಟ್ ಯಾವಾಗ ಸಕ್ಸಸ್ ಇರಲಿಲ್ಲ, ನಾನು ಯಾವಾಗ ಆ ಟೈಮಲ್ಲಿ ಏನೋ ಒಂದು ಕಷ್ಟ, ಆಮೇಲೆ ಏನು ಮಾಡೋದು ನೆಕ್ಸ್ಟು ಅಂತ ಅಂದಾಗ ಆ ಟೈಮಲ್ಲಿ ಬಂದು ನನಗೆ ಈ ಸಿನಿಮಾ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ಹೇಳಿದೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ಲು. ಒಂದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಆಮೇಲೆ ಕಷ್ಟದ ಟೈಮಲ್ಲಿ ನಾನು ಬಂದು ಕೈ ಹಿಡಿದ್ರು. ಸೊ ಎಲ್ಲ ಒಳ್ಳೇದಾಗಲಿ ಅವ್ರಿಗೂ, ಸುರೇಶ್ ಸರ್ಗೆ. ಖಂಡಿತ ನೆಕ್ಸ್ಟ್ ಒಂದು ಕಾಂಬಿನೇಷನ್ ಮತ್ತೆ ಮಾಡೋಣ ಅಂತ ಇದ್ದಾರೆ. ಇದನ್ನು ಕಲೆಕ್ಷನ್ ನೋಡಿಕೊಂಡು ಆಮೇಲೆ ಖಂಡಿತ ಪ್ಲ್ಯಾನ್ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಎಲ್ಲ ಗಣ್ಯರು ವೇದಿಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಉಮೇಶ್ ಬಣ್ಕರ್ ಸರು, ಐ ಥಿಂಕ್ ನಾನು ಯಾವುದೇ ಒಂದು ಫಂಕ್ಷನ್ನು ಐ ಥಿಂಕ್ ಒಂದು ಇನ್ವೈಟ್ ಮಾಡಿದ ತಕ್ಷಣ ಧರ್ಮಂದ ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿಯಿಂದ ಬಂದು ಸಪೋರ್ಟ್ ಮಾಡ್ತಾರೆ. ಸುಮಾರು ನನ್ನ ಆಡಿಯೋ ಲಾಂಚ್ ಆಗಿರ್ಬೋದು, ಇಲ್ಲ ಪ್ರೆಸ್ ರಿಲೀಸ್ ಆಗಿರ್ಬೋದು ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇನ್ನೇನಿದೆ ಅಷ್ಟೇ. ಒಂದು ಹುಡುಗ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಒಂದು ಇಲ್ಲ ಶುರು ಆಗುತ್ತೆ. ಯಾಕಂದರೆ ಲೈಫಲ್ಲಿ ತುಂಬ ಕಷ್ಟಗಳು ನೋಡಿರ್ತಾನೆ. ಸೊ ಎಲ್ಲೋ ಒಂದು ಕಡೆ ದುಡ್ಡು ಅನ್ನೋದು ಒಂದು ಅದು ಬಂದಾಗ ಇಲ್ಲ ನಾನು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ, ನನಗೆ ದುಡ್ಡು ಕೊಟ್ಬಿಡಪ್ಪ, ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ಒಂದು ಕ್ಯಾರೆಕ್ಟರ್. ಸೊ ಅದಕ್ಕೆ ನನಗೆ ಅದು ಸ್ಪೆಷಲ್ ಏನಕ್ಕೆ ಅಂದರೆ ಒಂದು ತುಂಬ ಸಾಫ್ಟ್ ಆಗಿರೋ ಹುಡುಗನ ಕರ್ಕೊಂಡು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದರೆ ಸೊ ನನಗೆ ಅದು ತುಂಬ ಸ್ಪೆಷಲು. ಸೊ ಈ ಥರ ಹೋಗ್ತಾ ಇರೋದು ಒಂದು ಕ್ಯಾರೆಕ್ಟ್ರು. ಆಮೇಲೆ ಪಶ್ಚಾತ್ತಾಪ ಅನ್ನೋದು ಒಂದು ಮನುಷ್ಯನಿಗೆ ಆದಾಗ ಹೆಂಗೆ ಆಗ್ತಾನೆ, ಯಾವ ಥರ ಏನೇನು ಆಗ್ತಾನೆ ಅವನಿಗೆ ಅನ್ನೋದೇ ಒಂದು ಕ್ಯಾರೆಕ್ಟರೈಸೇಷನ್ ಈ ಸಿನಿಮಾಲಿ. ರಿಯಾಲಿಟಿ ಶೋ ಮಾಡಲಿಲ್ಲ ಅಂದರೆ ಒಂದು ಮೇಜರ್ ಕಾರಣ ನನಗೆ ಈ ಸಿನಿಮಾ. ಅಲ್ಲಿ 15-16 ಕ್ಯಾಮ್ರಾ ಈ ಥರ ಸ್ಟೇಜ್ ಮೇಲೆ ಇರುತ್ತೆ, ಹಿಂಗೆ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದಿತ್ತು. ಫಸ್ಟ್ ಸಣ್ಣ ಎಂಟ್ರಿ ಕರಿತಾ ಇದ್ರು, ಭಯ ಪಡ್ತಾ ಇದ್ದೆ, ನರ್ವಸ್ ಆಗ್ತಾ ಇದ್ದೆ. ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ ಮೈಕ್ ಮುಂದೆ ಕೂತ್ಕೊಂಡು, ಅಂದರೆ ಮೈಕ್ ಇಟ್ಕೊಂಡು ಈ ಥರ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅಷ್ಟು ಆಗ್ತಿರ್ಲಿಲ್ಲ. ಅಂದರೆ ಏನು ಗೊತ್ತಿಲ್ಲ, ಏನೂ ಮಾಡಿರಲಿಲ್ಲ. ನಾಟಕ, ನೀಲ ಸಮೋಸ ಅದು ಇದು ತುಂಬ ಕಲ್ತು ಎಲ್ಲ ಮಾಡಿದ್ದಾರೆ. ಅವ್ರ ಮುಂದೆ ನಾನು ನಿಂತ್ಕೊಂಡು ಮಾಡೋದು ತುಂಬ ಭಯ ಪಡ್ತಾ ಇದ್ದೆ. ಬಟ್ ಮಜಾ ಭಾರತದಲ್ಲಿ ನನಗೆ ಒಂದು ಎಲ್ಲ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಕರ್ಸಿರೋರು ಆಗಿರ್ಬೋದು, ಎಲ್ಲೋ ನಾನು ಆಟ ಓಡಿಸ್ಕೊಂಡಿದ್ದು ನಾವು ಫಸ್ಟ್ ಬಾ ಅಂತ ಒಬ್ಬರು ಸಲಾಂ ಸರ್ ಕರೆದಿದ್ದು, ಆಮೇಲೆ ಉತ್ತಮ್ ಸರ್ ಅಂತ ಇದ್ರು, ಅವ್ರು ಕರೆದು ಅಷ್ಟೆಲ್ಲ ಹೇಳ್ಕೊಟ್ಟು ಡೈರೆಕ್ಟ್ ಒಂದೂವರೆ ವರ್ಷ ಒಂದಷ್ಟು ಕಲಿತೆ. ಆ ಗ್ಯಾಪಲ್ಲಿ ನಮ್ಮ ಮುರಳಿ ಸರ್, ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದ್ದಾರೆ, ಶಿವದೋಷ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರು, ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಬೇಕು ಈ ಹುಡುಗ ಅಂತ ಅಂದರು. ಆಯಿತು, ಅವರೆಲ್ಲ ಹೇಳಿದ್ರು, ಆಫೀಸ್ಗೆಲ್ಲ ಜನರು ಆಯಿತು ಇದೆಲ್ಲ ಮಾತಾಡಿದ್ರು, ಆಯಿತು ಸರಿ ಅಂತಂದರು. ಫಸ್ಟ್ ಟೈಮ್ ಅಂದರೆ ಸಿನಿಮಾ ಕ್ಯಾಮ್ರಾ ಫಸ್ಟ್ ಫೇಸ್ ಮಾಡ್ತಾ ಇದ್ದಿದ್ದು ಅದೇ ಫಸ್ಟ್ ಟೈಮ್. ನಾನು ಅಲ್ಲಿ ಹೆಂಗೋ 16 ಕ್ಯಾಮ್ರಾ ರಿಹರ್ಸಲ್ ನಿಮಗೂ ಗೊತ್ತಿರುತ್ತೆ, ಏನೋ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ನರ್ವಸ್, ನನಗೆ ಏನು ಗೊತ್ತಾಗ್ತಾ ಇಲ್ಲ. ಅಂದರೆ ಅಷ್ಟು ಅಂದರೆ ಒಂದು ಕ್ಯಾಮ್ರಾದಲ್ಲಿ ಮಾಡಬೇಕು ಅಂದರೆ ಇಷ್ಟು ಕ್ಯಾಮ್ರಾದಲ್ಲಿ ಹೆಂಗೆ ಬೇಕಾದ್ರೆ ಇದು ಮಾಡ್ಕೊಂಡು ಹೋಗ್ಬೋದು. ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಕ್ಲೋಸಪ್ಪಲ್ಲಿ ಒಂದು ಹೈಬಾಲ್ ಬಿಡು ಅಂದಾಗ ಒಂದು ರಿಯಾಕ್ಷನ್ಸು ಅದೆಲ್ಲ ತುಂಬ ಭಯ ಪಡ್ತಾ ಇದ್ದೆ. ಅದಕ್ಕೆ ನೀಟಾಗಿ ಹೇಳ್ಕೊಟ್ಟು ಕಲಿಸಿ ಈ ಸಿನಿಮಾದಲ್ಲಿ ನಾನು ಏನೇ ಮಾಡಿದ್ರು ನನಗೆ ಅಷ್ಟು ಕ್ರೆಡಿಟ್ ಏನು ಸಿಗಬೇಕೋ ಅದು ಫಸ್ಟು ಡೈರೆಕ್ಟರ್ ಸರ್ಗೆ, ನಮ್ಮ ಮುರಳಿ ಸರ್ಗೆ. ಅವರು ಸರ್ ಅನ್ನೋಕ್ಕಿಂತ ನನಗೊಂದು ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡಿಕೊಟ್ಟಿದ್ದಾರೆ. ಹಾಗೆ ಸುರೇಶ್ ಅವರು ಅಷ್ಟೇ, ಕ್ಯಾಮ್ರಾ ಲೈಟಿಂಗ್ಸು ಹೇಗೆ ತಗೋಬೇಕು, ಹೇಗೆ ಮಾಡಬೇಕು, ಹಿಂಗಿರು ಅಂತ ಹೇಳ್ಕೊಟ್ರು. ಆಮೇಲೆ ಧರ್ಮ ಸರ್ ಅಷ್ಟೇ ಜೊತೆಲಿ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರು ನಾನು ನೋಡಿಕೊಂಡು ಹಿಂಗಿತ್ತು, ನಾವಾಗ ಸಿನಿಮಾದಲ್ಲಿ ಸಕ್ಕದ ಮಾಡಿದ್ದಾರೆ, ಹಿಂಗಿದ್ದಾರೆ ಅಂದಾಗ ಅವ್ರು ನೋಡೋಕ್ಕೆ ಖುಷಿ. ಅವ್ರು ಸೆಟ್ಟಲ್ಲಿ ಬರ್ತಾ ಇದ್ದಾರೆ ಅಂದಾಗ ನಾನು ಮುರಳಿ ಸರ್ ಕೇಳ್ತಾ ಇದ್ದೆ, ಸರ್ ಎಲ್ಲಿ ಸರ್ ಧರ್ಮ ಸರ್ ನೋಡಬೇಕು ಮಾತಾಡಿಸ್ಬೇಕು ಅಂತ. ಅಂದರೆ ಜಾಸ್ತಿ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಧರ್ಮ ಸರ್ ಜೊತೆ ಪ್ಲೇ ಆಗೋದು ತುಂಬ, ಅಂದರೆ ಒಂದಷ್ಟು ಬರುತ್ತೆ. ಅಂದರೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸುರೇಶ್ ಸರ್ಗೆ, ಮುರಳಿ ಸರ್ಗೆ. ಅದು ನಾನು ಸಾಯೋವರೆಗೂ ಋಣಿಯಾಗಿರ್ತೀನಿ. ಎಷ್ಟೇ ಸಿನಿಮಾ ಮಾಡಿರ್ಬೋದು, ಈ ಸಿನಿಮಾ ನನಗೆ ಕೊಡುವಂಥ ಒಳ್ಳೆ, ಅದು ನಾನು ಅಂದ್ಕೊಂಡಿದ್ದೀನಿ. ಅದು ಜನ ಹೇಗೆ ಇದು ಮಾಡ್ತಾರೋ ಗೊತ್ತಿಲ್ಲ, ಅದು ತುಂಬ ಓವರ್ ಕಾನ್ಫಿಡೆನ್ಸ್ ಅಂತ ಅಂದ್ಕೊಂಡ್ರು ಅನ್ಕೋಬೋದು. ಅದಕ್ಕಿಂತ ಜಾಸ್ತಿ ಇದೆ. ಅಂದರೆ ಶೋ ಮಾಡಾಯಿತು, 1 ವರ್ಷ ಆಯಿತು, 1.5 ವರ್ಷ ಮಜಾ ಬರ್ತಾ ಸೀಸನ್ 3 ಮಾಡಿದೆ, ಸೀಸನ್ 4 ಮಾಡಿದೆ. ಆಮೇಲೆ ಕೆಲವೊಂದು ಗೆಸ್ಟ್ ಅಪಿಯರೆನ್ಸು ಅಂದರೆ ಕೊರೋನಾ ಲಾಕ್ಡೌನ್ ಆಯಿತು, ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ಅಂದರೆ ಗೆಸ್ಟ್ ರೋಲು ಅದು ಇದು ಮಾಡ್ತಾ ಇದ್ದೆ. ಸೀರಿಯಲ್ ತುಂಬ ಬಂತು ನನಗೆ, ಸೀರಿಯಲ್ ನೀವು ಮಾಡಿ ಅಂತ. ನನಗೊಂದೇ ಇದ್ದಿದ್ದು, ಇಲ್ಲಪ್ಪ ನಾನು ಸೀರಿಯಲ್ ಮಾಡಿಬಿಟ್ಟು ಸಿನಿಮಾ ಮಾಡೋದು ಅಂದರೆ ರಿಯಾಲಿಟಿ ಶೋ ಒಂದು ಅಷ್ಟು ಸಿಕ್ಕಿದೆ, ನನಗೆ ಒಂದು ಮಾಡಿದ್ರೆ ನಾನು ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನನ್ನ ಲೈಫಲ್ಲಿ ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಸಿಗಲ್ಲ. ಮತ್ತೆ ಎಲ್ಲೋ ಸೀರಿಯಲಲ್ಲಿ ಬಂದ್ಬಿಟ್ಟು ಡ್ಯಾಮೇಜ್ ಆಗಿ ಮತ್ತೆ ಅಲ್ಲಿ ಹೋಗೋದಕ್ಕಿಂತ ಬೇಡ. ನನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಒಂದು 5-6 ವರ್ಷ ಅನುಭವಿಸ್ಬಿಟ್ಟಿದ್ದೀನಿ, ಏರು ಪೇರು ಎಲ್ಲ ಮಾಡಿಬಿಟ್ಟಿದ್ದೀನಿ. ಅಂದರೆ A to Z, ಅಂದರೆ ಒಂದು ಹೈಪ್ ಸಿಕ್ಕಿ ಮತ್ತೆ ಕೆಳಗಿಳಿದು ಅದು ಜರ್ನಿ ಒಂಥರ ಎಲ್ಲ ನೋಡ್ಕೊಂಡ್ಬಂದ್ಬಿಟ್ಟೆ. ಅದರಲ್ಲಿ ಈ ಸಿನಿಮಾ ಇವಾಗ ಬರ್ತಾ ಇರೋದು ನಮ್ಮ ಸಿನಿಮಾ
ನೀವೆಲ್ಲರೂ ನೋಡಬೇಕು. ಅಂದರೆ ಇವತ್ತು ಧರ್ಮ ಸರ್ದು ಸಾಂಗ್ ತುಂಬ ಚೆನ್ನಾಗಿದೆ. ಪಲ್ ನಾನು ಯಾವಾಗಲೂ ಅದು ನೆನ್ಪು ಮಾಡ್ತಾ ಇರ್ತೀನಿ ಕೇಳಿಸ್ಕೊಂಡಾಗೆಲ್ಲ. ಸೆಟ್ ಹತ್ರ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಧರ್ಮ ಸರ್ ಜೊತೆಗೆ ಮಾಡ್ತಾ ಇರೋದೇ ನನ್ನ ಪುಣ್ಯ. ಅಂದರೆ ದರ್ಶನ್ ಸರ್ ಅವ್ರ ಜೊತೆಲಿ ಧರ್ಮ ಸರ್ ಮಾಡಿದಾಗ ಇನ್ನೂ ಆ ಕ್ಯೂಟಾಗಿ ನೋಡೋಕ್ಕೆ ಚೆಂದ ಇರುತ್ತೆ. ಅದರಲ್ಲಿ ಧರ್ಮ ಸರ್ ತುಂಬ ಹೇಳ್ಕೊಟ್ಟು ಕಲಿಸಿ ಆಮೇಲೆ ಮುರಳಿ ಸರು ಅಷ್ಟೇ, ಹಿಂಗಲ್ಲ ಹಿಂಗೆ ಮಾಡು ಹಿಂಗೆ. ನಾನು ಈ ಸಿನಿಮಾದಲ್ಲಿ ಹೇಳೋದಲ್ಲ, ನಿಮಗೆ ಏನೇ ಕ್ರೆಡಿಟ್ ಸಿಗ್ಬೇಕಂದ್ರು ಸುರೇಶ್ ಸರ್ಗೆ, ಮುರಳಿ ಸರ್ಗೆ ಅದು ಯಾವಾಗಲೂ ಆಭಾರಿಯಾಗಿರ್ತೀನಿ. ಹಾಗೆ ಧರ್ಮ ಸರ್ ನಾನು ಸ್ಟಾರ್ಟಿಂಗು ಸರ್ ಅಂತ ಇದ್ದೆ, ಭಯ ಪಡ್ಕೊಂಡು ಆಮೇಲೆ ನನಗೆ ಅಣ್ಣ ಅಂದರೆ ಏನೇ ಒಂದಾದ್ರೂ ಹಿಂಗೆ ಮಾಡು ಚಿನ್ನ, ಹಿಂಗೆ ಮಾಡು ಒಂದು ಚೂರು ಭಯನೇ ಆಗಲಿಲ್ಲ ನನಗೆ. ಅಷ್ಟು ಚೆನ್ನಾಗಿ ಸೆಟ್ಟಲ್ಲಿ ಇದ್ಕೊಂಡು ಮಾಡಿಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅದು ಇನ್ನೊಂದು ಖುಷಿ ಏನಂದರೆ ದರ್ಶನ್ ಸರ್ ಇರೋದ್ರಿಂದ ಇಲ್ಲಿ ಹೊರಗೆ ಬಂದಿರೋದು ತುಂಬ ಖುಷಿ ಆಯಿತು. ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ನಾನು. ಅದು ತುಂಬ ಖುಷಿ. ಮತ್ತು ನಮ್ಮ ಸಿನಿಮಾದಲ್ಲಿ ಕ್ಲ್ಯಾಪ್ ಮಾಡಿರೋದು ದರ್ಶನ್ ಸರ್. ಅದು ನಾನು ಫಸ್ಟ್ ಸಿನಿಮಾ ಕೆಲಸ ಮಾಡ್ತಿರೋದು. ತುಂಬ ಖುಷಿ ಆಗ್ತದೆ. ಅವ್ರ ಆಶೀರ್ವಾದ ಯಾವಾಗಲೂ ಅವತ್ತು ನನಗೆ ಹೇಳಿದ್ರು, ಚೆನ್ನಾಗಿ ಮಾಡ್ತಿದ್ಯಾ ಚಿನ್ನ, ಮಾಡು, ಬಾಡಿ ಗಿಡಿ ಮಾಡು ಅಂದ ಅಷ್ಟು ಸಪೋರ್ಟ್ ಮಾಡ್ತಾರೆ. ಮತ್ತು ನಾನು ಕಾರಲ್ಲಿ ಹೋಗ್ಬೇಕಾರೆ, ಮಾಸ್ಕ್ ಹಾಕೊಂಡು ಹೋಗ್ಬೇಕಾರೆ, ಆಟ ಓಡಿಸ್ಕೊಂಡು ಹೋಗ್ಬೇಕಾರೆ ನಿಲ್ಲಿಸಿ ಗ್ಲಾಸ್ ವಿಂಡೋ ಇಳಿಸ್ಬಿಟ್ಟು ಏನು ಮಾಡ್ತಿದ್ಯಾ ಚೆನ್ನಾಗಿದ್ಯಾ ಅಂದರೆ ಒಂದು 2 ವರ್ಷ ಗ್ಯಾಪ್ ಆದ್ರೂ ಅವರು ಅಷ್ಟು ಪ್ರೀತಿ ಕೊಟ್ಟು ಮಾತಾಡ್ತಾರೆ. ಎಲ್ಲೋ ಹೋದ್ರೂ ಒಂದು ನೋಡಿ ಒಂದಷ್ಟು ಅವ್ರ ನಗು ಸಾಕು ನನಗೆ. ಅಷ್ಟು ನಿಲ್ಲಿಸ್ಬಿಟ್ಟು ಮಾತಾಡ್ತಾರೆ ಅಂದರೆ ನಾನು ಏನೂ ಅಲ್ಲ. ಅಂದ್ರೆ 2 ವರ್ಷ ಆದ್ರೂ ಅವ್ರು ನೆನ್ಪಿಟ್ಕೊಂಡು ಇದು ಮಾಡ್ತಾರೆ ಅಂದಾಗ ಅದು ನನಗೊಂದು ಬ್ಲೆಸ್ಸಿಂಗು. ಅದು ಸಾಯೋವರೆಗೂ ಅದು ಹೆಂಗೆ ದೇವ್ರು ಕೊಟ್ಟರೋ, ಅದು ಯಾವ ವರನೋ, ನನ್ನ ತಾಯಿ ಇದು ಮಾಡಿರೋ ವರನೋ ಗೊತ್ತಿಲ್ಲ. ಅದು ಕೊನೆವರೆಗೂ ಆ ಉಸಿರಿರೋವರೆಗೂ ಅವ್ರಿಗೂ ನಾನು ಋಣಿಯಾಗಿರ್ತೀನಿ. ಆಮೇಲೆ ಇಲ್ಲಿ ಬಣ್ಕ ಸರ್ ಬಂದಿದ್ದಾರೆ. ಸರ್ ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ, ಇಲ್ಲಿರೋರು ಎಲ್ಲರಿಗೂ ಅಷ್ಟೇ. ಸುರೇಶ್ ಸರ್ಗೆ ಸರ್, ಜಯರಮಣ್ಣ ಸರ್ ಜೊತೆಲಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು. ಅವ್ರ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ, ಅಂದರೆ ಒಂದು ಫನ್ನಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಸುರೇಶ್ ಸರ್ ಫಸ್ಟ್ ಕ್ಯಾಮ್ರಾ ಅಂದರೆ ಈ ಥರ ಮಾಡಬೇಕು ಈ ಥರ ಅಂತ ಹೇಳ್ಕೊಡೋರು. ಶರಣ್ ಸರ್ಗೆ ಫಸ್ಟು ಕ್ಯಾಮ್ರಾ ಸುರೇಶ್ ಸರೇ ಅಂದರೆ ಇದು ಮಾಡಿದ್ದು. ಅದರಲ್ಲಿ ನನಗೂ ಅವರು ಫಸ್ಟು ಇದು ಮಾಡಿರ್ತಾರೆ ಅಂದರೆ ಕ್ಯಾಮ್ರಾ ಫೇಸ್ ಮಾಡಿದ್ದು. ತುಂಬ ಖುಷಿ ಆಯಿತು. ಜಾಸ್ತಿ ಮಾತಾಡಿದರೆ ಕ್ಷಮಿಸ್ಬಿಡಿ, ಇನ್ನು ತುಂಬ ಏನೇನೋ ಮಾತಾಡ್ಬಿಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಈ ಸಿನಿಮಾನ ಖಂಡಿತ ಮಾಡೋಣ. ಒಂದು ಕಡಿಮೆ ಬಜೆಟ್ ಮಾಡೋಣ ಅಂದ್ಕೊಂಡ್ವಿ, ಆದರೆ ಇದು ಸ್ವಲ್ಪ ಬಜೆಟ್ ಮೀರಿ ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸಾಂಗ್ಸ್ ಅಂತೂ ನಮ್ಮ ಪ್ರವೀಣ್ ಸರ್ ಮಾಡಿರೋಂಥ ಸಾಂಗ್ಸು ಖಂಡಿತ 3 ಸಾಂಗ್ ಅಂತೂ ಹಿಟ್ಟಾಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಸ್ಟೇಜ್ ಮೇಲೆ. ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವಿನಾಶು ಅವನದೊಂದು ಕ್ಯಾರೆಕ್ಟರ್ ಇದೆ, ಬಟ್ ಅವ್ರನ್ನೆಲ್ಲೂ ರಿವೀಲ್ ಮಾಡಿಲ್ಲ ನಾವು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ನೆಕ್ಸ್ಟ್ ಪ್ರೋಗ್ರಾಮ್ ಕರೀತೀನಿ. ಹಾಗೆ ನಮ್ಮ ಮುರಳಿ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾನ. ಇಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಿ. ನಾನು ಪ್ರೊಡ್ಯೂಸರ್ ಅಂತಲ್ಲ, ಅವರು ಡೈರೆಕ್ಟ್ ಅಂತ ಏನಲ್ಲ, ನಾವಿಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಿ. ಅದಾದಮೇಲೆ ನಮ್ಮ ಧರ್ಮ ಸರ್ ಒಂದು ದಿನ ಕೂಡ ನಮಗೆ ತೊಂದರೆ ಕೊಡದೆ ತುಂಬ ನೀಟಾಗಿ ನನಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ ಒಂದು 10 ಡೇಸ್ ಇನ್ಫೆಕ್ಷನ್ ಆದಾಗ ನಾವು ಎಷ್ಟು ನೋವು ಪಟ್ವಿ ಅಂದರೆ, ಪಾಪ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬಿಟ್ಟು, ಬಟ್ ಅವ್ರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ಬಣ್ಕ ಸರ್ ನನ್ನ 15 ವರ್ಷದ ಸ್ನೇಹಿತರು. ಇವರು ನಾವು ಇವರಿಂದನೇ ನಾನು ಇಂಡಸ್ಟ್ರಿಗೆ ಆ್ಯಕ್ಚುಲಿ ನಾನು ಜನ್ಮದ ಗೆಳತಿಗೆ ದಿನೇಶ್ ಬಾಬು ಸರ್ ಹತ್ರ ಬಂದಿದ್ದು. ಅಲ್ಲಿಂದ ಇಷ್ಟು ವರ್ಷ ನಾನು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಹಾಗೆ ನಮ್ಮ ಬೈರೇಗೌಡರು, ಆನೇಕಲ್ ಕಾಂಗ್ರೆಸ್ನ ಮುಖಂಡರು, ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ನನ್ನ ತಂದೆ ಸ್ಥಾನದಲ್ಲಿ ನಿಂತಿರೋಂಥ ನಮ್ಮ ಜಯರಾಮಣ್ಣ ಸಪೋರ್ಟ್ ನನಗಿದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನಮ್ಮ ಜಯರಾಮಣ್ಣ ನನಗೆ ಆ ಧೈರ್ಯ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಈ ಪಲ್ ಸಾಂಗ್ ಆಡಿರೋಂಥ ವಿಜೇತ್ ತುಂಬ ಚೆನ್ನಾಗಿ ಆಡಿದ್ದಾರೆ. ನೀವು ನೋಡಿದ್ದೀರಾ. ನೀವೇ ಸಪೋರ್ಟ್ ಮಾಡಿ ಇದನ್ನು ಗೆಲ್ಸ್ಕೊಡ್ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು. ವ್ಯಕ್ತಿ ಸದಾನ. ಅದಾದಮೇಲೆ ನನಗೆ ಮ್ಯಾನೇಜರ್ ಕಪಾಲಿ ಸರ್. ಅವರು ನಾರ್ಮಲ್ ಆಗಿ ಸಿನಿಮಾ ಮ್ಯಾನೇಜರ್ ಅಷ್ಟೇ. ನನಗೆ ಏನೇ ಇದ್ರು ನನಗೆ ಇವತ್ತು ನಾನು ಸಿನಿಮಾ ಡೈರೆಕ್ಟರ್ ಆಗಿದ್ರು ಅದಕ್ಕೆ ಮೂಲ ನಮ್ಮ ಕಪಾಲಿ ಸರ್. ಇವಾಗಲೂ ನಾನು ಏನೇ ಮಾಡ್ಬೇಕಾದ್ರೆ ಫಸ್ಟ್ ಕಪಾಲಿ ಸರ್ ಫೋನ್ ಮಾಡ್ತೀನಿ. ನನಗೆ ಎಲ್ಲ ಥರ ಸಪೋರ್ಟ್ ಮಾಡೋದು ಕಪಾಲಿ ಸರೇ. ಥ್ಯಾಂಕ್ ಯು ಕಪಾಲಿ ಸರ್. ಯಾಕಂದರೆ ನಾನು ಊರು ಬಿಟ್ಟು ಊರಿಗೆ ಬಂದು ನಾನು ಇಲ್ಲಿ ಬೆಳೆದಿದ್ದೀನಿ ಅಂದರೆ ನಾನು ಇಷ್ಟು ಜನ ಹೆಸರು ಹೇಳಿದ್ದೀನೋ ಇವರೆಲ್ಲ ನನಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇದ್ರು ನನಗೆ ಇವರೆಲ್ಲ ಆಸ್ಥಾನದಲ್ಲಿ ನನಗೆ ತುಂಬಿರೋದು. ನಮ್ಮ ಸದನ, ನಮ್ಮ ಕಪಾಲಿ ಸರು, ಬಣ್ಕರ್ ಸರು, ಇಷ್ಟು ಜನ ಮಿಸ್ ಮಾಡಿದ್ದೀನಿ ಅವಾಗಲೇ. ಸಾರಿ ಸದನ, ಸಾರಿ. ಸಿನಿಮಾ ಥರ ಇದು. ಈಗೇನೆ
ನಮ್ಮ ಜಯರಾಮಣ್ಣನು ಕೂಡ ಜೊತೆನಲ್ಲಿದ್ದು, ಆಮೇಲೆ ಜಯರಾಮಣ್ಣ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೇಳಿ ಇನ್ನೂ ಅಣ್ಣ ಹಾಕಿದ್ರು ಮುಗ್ದಾಯ್ತು ಬಿಟ್ಬಿಡಿ. ಅಂದರೆ ಅದು ಒಂದು ಒಳ್ಳೆ ಮನಸ್ಸುಗಳೆಲ್ಲ ಒಂದು ಇದರಲ್ಲಿ ಸೇರಿಕೊಂಡಾಗ ಚೆನ್ನಾಗೇ ಆಗುತ್ತೆ. ಆಲ್ ದಿ ಬೆಸ್ಟ್ ತಲ್ವಾರ್ ಆದಷ್ಟು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ತುಂಬ ಇಷ್ಟಪಡ್ತಕ್ಕಂಥ ನಟ ದರ್ಶನ್ ಅವರ ಒಂದು ಆಶೀರ್ವಾದನೂ ನಿಮ್ಮ ತಲೆ ಮೇಲಿದೆ. ಮುರಳಿಯವರು ಮತ್ತು ಇವರೆಲ್ಲ ಸಿನಿಮಾ ಮಾಡುವಾಗ ಮುಮ್ತಾಜಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು, ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರಲ್ಲ. ಅದೇ ಅಂದರೆ ಒಂದು ಒಳ್ಳೊಳ್ಳೆ ಇವೆಲ್ಲ ನಿಮ್ಮ ತಲೆ ಮೇಲೆ ಇರೋದ್ರಿಂದ ಏನೇ ರೀತಿಯೂ ಪ್ರಾಬ್ಲಮ್ ಆಗಲ್ಲ. ನೋಡಿಕೊಂಡು ಸಿನಿಮಾನ ರಿಲೀಸ್ ಮಾಡಿರಿ ಅಷ್ಟೇ. 4, 8, 10 ಜೊತೆಯಲ್ಲಿ ಬರೋದು ಬೇಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆಯದೇ. ನೆಕ್ಸ್ಟ್ ಜನಗಳು ನಾವೇನೇ ಇಲ್ಲಿ ಓಡ್ಬೋದು, ನಾನು ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ಡೈರೆಕ್ಷನ್ ಹಿಂಗೆ ಮಾಡಿದ್ದೀನಿ, ಇಂಥ ಟ್ಯಾಕ್ಟ್ ಹೆಂಗೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಅವರು ಏನು ಹೇಳಿದ್ರು ಎಲ್ಲ ಇರೋದು ನಿಮ್ಮ ಮೇಲೆ. ನೀವು ಯಾವ ರೀತಿ ತೀರ್ಮಾನ ತಗೊಂಡು ಬರೀತಿರೋ ಪೇಪರಲ್ಲಿ ಅದ್ರ ಮೇಲೆ ನಡ್ಕೊಂಡು ಹೋಯ್ತದೆ. ನೋಡಿದಂಥ ಜನ ಯಾವ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ, ಅವ್ರವ್ರ ಬಾಯಿಗೆ ಮಾತಾಡ್ಕೊಂಡಿದ್ರು ಸಾಕು. ಏನಿದ್ರೆ ಸಿನಿಮಾ ಸಕ್ಸಸ್ ಆಗೋಯ್ತದೆ. ಇದು ನನ್ನ ಅನುಭವ. ಕನ್ನಡ ಸಿನಿಮಾಗಳದ್ದು ಹೆಂಗೆ ಅಂದರೆ ಕಷ್ಟ ಇದೆ. ಕನ್ನಡ ಸಿನಿಮಾ ಇವತ್ತು ಮಾಡಿ ರಿಲೀಸ್ ಮಾಡೋದಂತೂ ಇನ್ನೂ ಕಷ್ಟ. ನಾವು ಅಷ್ಟು ದಿನ ಗಾಂಧಿನಗರಲ್ಲಿ ಇದ್ದೆ ಒಂದಷ್ಟು ದಿವಸ. ಸುಮ್ಮನೆ ಇದಕ್ಕಲ್ಲ, ಒಂದು ಏನೋ ಆಫೀಸ್ ಮಾಡ್ಕೊಂಡಿದ್ವಿ ಇಲ್ಲ, ಅಲ್ಲಿ ನೋಡ್ತಾ ಇದ್ದೀವಿ ಇವ್ರ ಕಷ್ಟ ಸುಖನ. ಭಾರಿ ಕಷ್ಟ ಇದೆ ನಮ್ಮಲ್ಲಿ. ಆಮೇಲೆ ಯಾವುದೇ ಆ್ಯಕ್ಟ್ರುಗಳಾಗಲಿ ಏನೇ ಆಗಲಿ ಫೇಮಸ್ ಆದ ತಕ್ಷಣವೇ ತಲೆದಿಲ್ಲಲ್ಲ. ಅಣ್ಣವ್ರು ಇದ್ದಂಥ ಇದ್ದಿದ್ದು ಸಿನಿಮಾ ನಾಡಿದ್ದು ಹೆಂಗಿರ್ಬೇಕು ಅವರು. ಇದನ್ನ ಕಲ್ತ್ಕೋಬೇಕು. ಯಾರು ಕಲಿತಾ ಇಲ್ಲ ಕರೆಕ್ಟಾಗಿ ಅವ್ರದಂಗೆ. ಅವ್ರ ಮನೆ ಮಕ್ಕಳು ಬಿಟ್ರೆ ನಾನು ನೋಡಿದಾಗ ಬೇರೆ ಯಾರೂ ಕಲೀಲಿಲ್ಲ. ಆ ನಯ, ವಿನಯ, ನಮ್ರತೆ, ಇಲ್ಲಿ ಬೇಕು ನಾ ಇಂಥ ಹೋಟ್ಲು ಊಟ ಬೇಕು, ಅಂಥ ಹೋಟ್ಲು ಊಟ ಬೇಕು, ಇಂಥ ಕಡೆ ಮಲಗಬೇಕು, ಅದೆಲ್ಲ ಬಿಡಬೇಕು. ನೀರು ಕಷ್ಟ ಇದೆ ಸರ್ ಕನ್ನಡ ಸಿನಿಮಾದಲ್ಲಿ ಮಾಡಿ ಮುಂದಕ್ಕೆ ಬರ್ಬೇಕಾದ್ರೆ ಭಾರಿ ಕಷ್ಟ ಇದೆ. ನಿರ್ಮಾಕರು ಹಣ ಹಾಕಿರ್ತಾರೆ, ಪಾಪ ಅವ್ರು ತೊಂದರೆ ಕೊಡಬಾರ್ದು ಮನಸ್ಸಲ್ಲಿ ಇರಲ್ಲ ಅವ್ರಿಗೆ. ಸೊ ಅದರಿಂದ ನೀವು ತಾವೆಲ್ಲ ಮನಸ್ಸು ಮಾಡಿದ್ರೆ ಸಿನಿಮಾ ಗೆಲ್ತದೆ. ನೀವು ಫಸ್ಟ್ ಮನಸ್ಸು ಮಾಡಬೇಕು, ಸೆಕೆಂಡ್ ಆಡಿಯನ್ಸ್ ನೋಡೋವಂಥ ಜನ. ಅದರಿಂದ ಇದೆಲ್ಲ ನಮ್ಮ ಸುರೇಶ್ಗೆ, ಡೈರೆಕ್ಟ್ರು ಮುರಳಿ ಅವ್ರಿಗೆ ಎಲ್ಲರಿಗೂ ಯಶಸ್ಸು ಸಿಗಲಿ ನಿಮ್ಮಿಂದ. ಅದರಿಂದ ನೀವು ಅವ್ರಿಗೆ ಸಹಕರಿಸಿ ಅವ್ರ ಪರವಾಗಿ ಬರೆದು ಸಾಧ್ಯವಾದಷ್ಟು ನೀವು ಹಿಡಿಬೇಕು, ಕೈ ಹಿಡಿಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಂಡು ಅದನ್ನು 2 ಮಾತು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವ್ರಿಗೂ ಒಂದಿದು ಈ ಸಿನಿಮಾದ ಏನಪ್ಪ ಮೈನು ಅಂತಂದರೆ, ಈ ತಲ್ವಾರ್ ಅನ್ನೋ ನೇಮು ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ. ತಲ್ವಾರ್ ಅನ್ನೋದು ಈಗ ಈ ಪರಿಸ್ಥಿತಿಯಲ್ಲಿ ತಲ್ವಾರ್ ಅನ್ನೋದು ಗೊತ್ತಿಲ್ಲದೆ ಇದ್ರೂ ತಲ್ವಾರ್ ಫಿಲಮ್ ನೋಡಬೇಕು ಅಂತ ಬರ್ತಾರೆ. ಅದನ್ನ ಹೈಟೆಕ್ ಮಾಡ್ಬೇಕಂದ್ರೆ ನಮ್ಮ ಜಯರಾಮಣ್ಣವ್ರು ಹೇಳ್ದಂಗೆ ಎಲ್ಲ ಇರೋದು ನಿಮ್ಮ ಕೈಯಲ್ಲೇ. ಇಲ್ಲಿ ನಾವು ಮೇಲೆ ಇರೋರು ಎಷ್ಟು ಮಾತಾಡಿದ್ರು ಇವಾಗ ಒಂದು 10 ನಿಮಿಷ ಮಾತಾಡ್ಕೊಂಡು ಹೋಗ್ಬೋದು. ಈ ಸಿನಿಮಾ ಒಂದು ಮೇಲ್ಮಟ್ಟಕ್ಕೆ ಹೋಗ್ಲಿ, ವಿನಾಯಕನ ಆಶೀರ್ವಾದದಿಂದ ನಮ್ಮ ಸುರೇಶು, ಮುರಳಿಯವ್ರಿಗೆ, ನಮ್ಮ ಹೀರೋ ಧರ್ಮ ಸರ್ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ಇನ್ನೂ ಇಂಥ ಸಿನಿಮಾಗಳು 1 ವರ್ಷಕ್ಕೆ 2-3 ಅವರು ತೆಗಿಲಿ. ಇದು ಚೆನ್ನಾಗಿ ಹಿಟ್ಟಾಗಲಿ. ಇದಕ್ಕೆ ಕಾರಣಕರ್ತರು ಇದು ಹಿಟ್ಟಾದರೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರು, ಕ್ಯಾಮ್ರಾ ಇವರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಜೈ ಹಿಂದ್, ಜೈ ತಲ್ವಾರ್ ಅಂತ. ಸೊ ಅವರು ಮುರಳಿ ಸರ್ನ ಪರಿಚಯ ಮಾಡಿಕೊಟ್ರು, ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಹುಡುಕ್ತಿದ್ದಾರೆ ಅಂತ. ಆಗ ನನಗೆ ಜಸ್ಟ್ ಐ ವಾಸ್ 20 years old. ಸೊ ನಾನು ಅವಾಗ ಫಸ್ಟ್ ಮೀಟ್ ಆಗಿದ್ದು. ಸೊ ಮುರಳಿ ಸರ್, ಧರ್ಮ ಸರ್, ಸೊ ಇವರಿಬ್ಬರು ನನಗೆ ಫಸ್ಟ್ ನಾನು ಇಂಡಸ್ಟ್ರಿಲಿ ಮ್ಯೂಸಿಕ್ ಕಂಪೋಸರ್ ಆಗಿ ಅಥವಾ ಇಂಡಸ್ಟ್ರಿಗೆ ಬರೋದಕ್ಕೆ ಮುಖ್ಯವಾಗಿ ಅವರು ಕಾರಣಕರ್ತರಾದವರು. ಅವರಿಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ಉಮೇಶ್ ಬಣ್ಕರ್ ಸರ್ಗೂ, ಈ ಚಿತ್ರದ ನಿರ್ಮಾಪಕರಾದಂಥ ಸುರೇಶ್ ಸರು ತುಂಬ ಒಳ್ಳೆ ವಾತಾವರಣನ ಕಲ್ಪಿಸ್ಕೊಡ್ತಾರೆ. ಸುರೇಶ್ ಸರ್ ಆಗಿರ್ಬೋದು, ಮುರಳಿ ಸರ್ ಆಗಿರ್ಬೋದು. ಅಂದರೆ ಏನು ಪ್ರೆಷರ್ ಇರಲ್ಲ ಮ್ಯೂಸಿಕ್ ಮಾಡುವಾಗಾಗಿರಲಿ. ಇನ್ನೊಂದು, ಸೊ ಈ ಸಿನಿಮಾದಲ್ಲಿ ಟೋಟಲ್ 4 ಹಾಡುಗಳಿದೆ. ಸೊ ಇವತ್ತು ನೀವು ಕೇಳಿದ್ದು ಹಾಡಿನ ಒಂದು ಬೇಸಿಕ್ ಟ್ಯೂನನ್ನು ಮಧು ಹೆಗ್ಡೆ ಅನ್ನೋರು ಒಬ್ಬರು ಕಂಪೋಸ್ ಮಾಡಿದ್ರು. ಸೊ ಅವ್ರ ಕಾರಣಾಂತರಗಳಿಂದ ಇವತ್ತು ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಸೊ ಸುರೇಶ್ ಸರ್ ಮತ್ತು ಮುರಳಿ ಸರ್ ನನಗೆ ಹೇಳಿದರು, ಈ ಥರ ಒಂದು ಟ್ಯೂನ್ ಇಷ್ಟ ಆಗಿದೆ, ಸೊ ಇದನ್ನು ನಾವು ಪ್ರೊಡ್ಯೂಸ್ ಮಾಡೋಣ, ಪ್ರೋಗ್ರಾಮಿಂಗ್ ಮಾಡೋಣ ಹೇಗೆ ಅಂತ. ಸೊ ಅದಕ್ಕೆ ನಾನು ಓಕೆ ಅಂತ ಹೇಳಿದೆ. ಸೊ ಇನ್ನೂ 3 ಹಾಡು ಬರೋದಿದೆ. ಸೊ ಆ ಹಾಡುಗಳಲ್ಲಿ ಅದನ್ನು ಯಾರು ಹಾಡಿದ್ದಾರೆ ಏನು ಅಂದರೆ ಒಂದಷ್ಟು ಸರ್ಪ್ರೈಸ್ಗಳಿದೆ ಆ ಹಾಡುಗಳಲ್ಲಿ. ಸೊ ಜನವರಿ ತಿಂಗಳಲ್ಲಿ ಹಾಡು ಮತ್ತು ಟ್ರೈಲರು ಎಲ್ಲ ಲಾಂಚ್ ಆಗುತ್ತೆ.
ಸೊ ನಿಮ್ಮೆಲ್ರಿಗೂ ಆ ಹಾಡುಗಳು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಮತ್ತೊಮ್ಮೆ ವೇದಿಕೆ ಮೇಲಿರುವಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಮತ್ತು ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಇವತ್ತು ಒಬ್ರು ಬದುಕೋರಲ್ಲಿ ಹಲವಾರು ಪೋಸ್ಟ್ ಸಿಗಾಕೊಂಡ್ಬಿಟ್ಟಿದೆ ಹೊರಗಡೆ ಕೊಚ್ಚ